ಉತ್ತರ ದಿಕ್ಕಿನ ಬಾಗಿಲು ಈ ರಾಶಿಯವರಿಗೆ ಮಾತ್ರ ಆಗಿ ಬರುತ್ತೆ. ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ದಿಕ್ಕಿಗೆ ಬಾಗಿಲು ಆಗಿ ಬರುತ್ತದೆ, ಅದೃಷ್ಟ ಹೇಗಿರುತ್ತದೆ ನೋಡಿ. ಮನೆ ಬಾಗಿಲು ಎಂದರೆ ಮನುಷ್ಯನಿಗೆ ಬಾಯಿ ಇದ್ದಂತೆ. ಮನೆಗೆ ಬಾಗಿಲು ಮನೆಯಿಂದ ಒಳಗೆ ಹೋಗುವಾಗ ಗಾಳಿ, ನೀರು, ಆಹಾರ ಶುದ್ಧವಾಗಿದ್ದಷ್ಟು ಆರೋಗ್ಯ ಉತ್ತಮವಾಗಿರುತ್ತದೆ. ಹಾಗೆಯೇ ಮನೆಯ ಮುಖ್ಯದ್ವಾರ, ಅದನ್ನೇ ಸಿಂಹದ್ವಾರ, ಪ್ರಧಾನ ದ್ವಾರ ಎಂದು ಕರೆಯುತ್ತೇವೆ. ನಿರ್ಗಮನಕ್ಕೆ ಹಿಂಬದಿ ದ್ವಾರವು ಅಷ್ಟೇ ಮುಖ್ಯ. ಪ್ರಧಾನ ದ್ವಾರಕ್ಕೆ ಮತ್ತು ಹಿಂಬದಿಯ ದ್ವಾರಕ್ಕೆ ಹೊಸ್ತಿಲು ಇರಲೇಬೇಕು, ಹಾಗೂ ಮುಂಬದಿ ದ್ವಾರಕ್ಕಿಂತ ಹಿಂಬದಿ ದ್ವಾರವು 1 ಪಟ್ಟು ಚಿಕ್ಕದಾಗಿರಬೇಕು, ಹಾಗೂ ಬಾಗಿಲಿನ ಎಡ ಬಲಕ್ಕೆ ಕಿಟಕಿಗಳು ಇರಬೇಕು. ಅದು ಮನುಷ್ಯನ ಮುಖದಲ್ಲಿ 2 ಕಣ್ಣುಗಳಿದ್ದಂತೆ ಕನಿಷ್ಠ 1 ಕಿಟಕಿಯಾದರೂ ಇರಲೇಬೇಕು. ಬಾಗಿಲಿನ ಗಾತ್ರಕ್ಕೂ ಕಿಟಕಿಗಳ ಗಾತ್ರಕ್ಕೂ ಹೊಂದಾಣಿಕೆ ಇರಬೇಕು. ಬಾಗಿಲು ಮನೆಯ ಒಂದು ಬದಿಗೆ ಉಚ್ಚದಲ್ಲಿ ಇರಬೇಕು. ಸಾರ್ವಜನಿಕ ಕಟ್ಟಡ, ದೇವಾಲಯ, ಊರಿನ ಮುಖ್ಯಸ್ಥರುಗಳ ಮನೆ ಇವುಗಳಿಗೆ ಮಧ್ಯದ್ವಾರದಲ್ಲಿ ಬಾಗಿಲುಗಳನ್ನು ಇಡಬಹುದು. ಸಾರ್ವಜನಿಕ ರಸ್ತೆ ಯಾವ ಕಡೆ ಬಂದರೂ ಆ ದಿಕ್ಕಲ್ಲಿಯೇ ಮನೆಯ ಮುಖ್ಯದ್ವಾರ ಮತ್ತು ನಿವೇಶನದ ಗೇಟ್ ಇಡಬೇಕು. ಇಂತಹ ಸಮಯದಲ್ಲಿ ದಿಕ್ಕನ್ನು ಪರಿಗಣಿಸಬೇಕಾಗಿಲ್ಲ. ಮೂಲೆ ದಿಕ್ಕು ಸೇರುವ ಜಾಗದಲ್ಲಿ ಯಾವುದೇ ಕಡೆ ಬಾಗಿಲು ಇಡಬಾರದು. ಬಾಗಿಲುಗಳು ಮತ್ತು ಕಿಟಕಿಗಳು ಸಮ ಸಂಖ್ಯೆಯಲ್ಲಿ ಇರಬೇಕು. ವಾಸ್ತುಶಾಸ್ತ್ರದಲ್ಲಿ ಪೂರ್ವ ಶ್ರೇಯಸ್ಸು, ಪಶ್ಚಿಮ ಶಾಂತಿ, ಉತ್ತರ ಸಂಪತ್ತು ಹಾಗೂ ದಕ್ಷಿಣ ಮೋಕ್ಷದ್ವಾರಗಳು ಎಂದು ಕರೆಯಲಾಗುತ್ತದೆ. ನಿಮ್ಮ ಮನೆಯ ಒಟ್ಟು ದ್ವಾರಗಳ ಸಂಖ್ಯೆ ಹಾಗೂ ಅವುಗಳ ನೀಡುವ ಫಲವನ್ನು ಈ ರೀತಿಯಾಗಿ ನೋಡಬಹುದು. 1 ಬಾಗಿಲು ಇದ್ದರೆ ಶುಭಕರ, 2 ಒಳ್ಳೆಯದು, 3 ಕಲಹ ಹಾಗೂ ಶತ್ರುವೃದ್ಧಿ, 4 ದೀರ್ಘಾಯಸ್ಸು, 5 ರೋಗ ಹಾಗೂ ಮೃತ್ಯು, 6 ಪುತ್ರಪ್ರದ, 7 ಮೃತ್ಯು ಪ್ರಭ, 8 ಕಿರಭಾಗ್ಯ, 9 ದೇಹ ಪೀಡೆ, 10 ನಾಶ ಹಾಗೂ ಚೋರಭಯ, 11 ಧನನಾಶ, 12 ಬಾಗಿಲು ಇದ್ದರೆ ವ್ಯಾಪಾರ ಅಭಿವೃದ್ಧಿ, 13 ಶೀಘ್ರ ಮರಣ, 14 ಸಂಪತ್ಪರಿತ, 15 ಫಲ ನಾಶ, 16 ಧನ ಲಾಭ, 17 ದಾರಿದ್ರ್ಯ, 18 ಲಕ್ಷ್ಮೀಕಾಂತ, 19 ಪೀಡೆ, 20 ಬಾಗಿಲು ಹೊಂದಿದ್ದರೆ ಸದಾ ರೋಗ ಎಂದು ಹೇಳಲಾಗುತ್ತದೆ. ಹಾಗಾಗಿ ಹೆಚ್ಚಿನವರು ಮನೆಯನ್ನು ನಿರ್ಮಿಸುವಾಗ ಅಥವಾ ಖರೀದಿಸುವಾಗ ಪೂರ್ವಾಭಿಮುಖವಾಗಿರುವ ಮನೆಯನ್ನು ಅಥವಾ ಉತ್ತರ ಅಭಿಮುಖವಾಗಿರುವ ಮನೆಯನ್ನು ಖರೀದಿಸುತ್ತಾರೆ. ಆದರೆ ಕೆಲವೆಡೆ ಪಶ್ಚಿಮ ಅಭಿಮುಖವಾಗಿರುವ ಮನೆಯನ್ನು ಕೂಡ ನಿರ್ಮಿಸುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಮುಖ್ಯ ಬಾಗಿಲು ಉತ್ತರಕ್ಕೆ ಮುಖ ಮಾಡಿದ್ದರೆ ಅದು ತುಂಬಾ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.